ನಮ್ಮ ರೇಟು ಜಾಸ್ತಿನೇ. ನಾನು ರೇಟನ್ನು ನನಗಿಷ್ಟ ಬಂದಂಗೆ ಏನು ಫಿಕ್ಸ್ ಮಾಡಿಲ್ಲ. ಗೌರ್ಮೆಂಟಲ್ಲಿ ತಮಗೆ ಗೊತ್ತು, ಒಂದು ಶೆಡ್ಯೂಲ್ ಆಫ್ ರೇಟ್ಸ್ SR ರೇಟ್ ಇರುತ್ತೆ. SR ರೇಟ್ ಪ್ರಕಾರ 2 ಅಡಿ ಡೆಬ್ರಿ ಇದ್ದರೆ ಎಷ್ಟು, 4 ಅಡಿ ಡೆಬ್ರಿ ಇದ್ದರೆ ಎಷ್ಟು ಅಂತ ಒಂದು ರೇಟ್ ಇದೆ. ಚದರಡಿಗೆ ಇಷ್ಟು ಅಂತ ನಾವು ಫಿಕ್ಸ್ ಮಾಡಿದ್ದೀವಿ. ನಿಮಗೆ ಅನ್ನಿಸ್ದಂಗೆ ನನಗೂ ಅನಿಸುತ್ತೆ ಅದು ಜಾಸ್ತಿನೇ. ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ನು ಅವ್ರ ಸೈಟಿಂದ 20 ಕಿಲೋಮೀಟ್ರ್ ದೂರ ತಗೊಂಡೋಗಿ ನಾವು ಅದನ್ನು ವಿಲೇವಾರಿ ಮಾಡಬೇಕು. ಇವೆಲ್ಲ ಖರ್ಚು ಸೇರಿದಾಗ ಜಾಸ್ತಿ ಆಗುತ್ತೆ, ನಿಜ ಜಾಸ್ತಿ ಆಗುತ್ತೆ. ಇದಕ್ಕೊಂದು ಸಿಂಪಲ್ ಸೊಲ್ಯೂಷನ್ ಇದೆ. ನಿಮ್ದು ಏನು ಆರೋಪ, ನೀವು ಇದರಲ್ಲಿ ದುಡ್ಡು ಮಾಡ್ತಾ ಇದ್ದೀರಾ, ನಮ್ಮ ಹತ್ರ ದುಡ್ಡು ವಸೂಲಿ ಮಾಡ್ತಾ ಇದ್ದೀರಾ, ನಿಮ್ಮ ಕಾಂಟ್ರಾಕ್ಟ್ರಿಗೆ ಅನುಕೂಲ ಮಾಡ್ತಾ ಇದ್ದೀರಾ, ನಿಮ್ಮ ಅಧಿಕಾರಿಗೆ ಅನುಕೂಲ ಮಾಡ್ತಾ ಇದ್ದೀರಾ ಇರ್ಬೋದು. ಇದೆಲ್ಲದಕ್ಕೂ ಸಿಂಪಲ್ ಸೊಲ್ಯೂಷನ್ ಇದೆ. ನಿಮ್ಮ ಸೈಟ್ ನೀವೇ ಕ್ಲೀನ್ ಮಾಡ್ಕೊಳ್ಳಿ. ದಯವಿಟ್ಟು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮಗೆ ಯಾಕೆ ಬಿಡ್ತೀರಾ? ಕಾನೂನು ಹೇಳುತ್ತೆ ನಿಮ್ಮ ಸೈಟು ಸ್ವಚ್ಛವಾಗಿಟ್ಕೊಳ್ಳೋದು ನಿಮ್ಮ ಕರ್ತವ್ಯ. ಕಾನೂನು ಹೇಳುತ್ತೆ ನಿಮ್ಮ ಸೈಟು ಸ್ವಚ್ಛವಾಗಿಟ್ಕೊಳ್ಳೋದು ನಿಮ್ಮ ಕರ್ತವ್ಯ. ಸೊ ನಾವು ನಿಮಗೆ ಟೈಮ್ ಕೊಟ್ಟಿದ್ದೀವಿ, ಅಷ್ಟರೊಳಗಡೆ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಂತ. ನೀವು ಕ್ಲೀನ್ ಮಾಡಲ್ಲ, ನಾವು ಮಾಡೋಂಗಿಲ್ಲ. ಬೆಂಗಳೂರು ಹೆಂಗೆ ಸುಧಾರಣೆ ಆಗುತ್ತೆ? ಸೊ ಹಾಗಾಗಿ ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಸೈಟನ್ನು ದಯವಿಟ್ಟು ನೀವು ಕ್ಲೀನ್ ಮಾಡ್ಕೊಳ್ಳಿ. ನಾನು ಜುಲೈ 15ನೇ ತಾರೀಕು ಅನೌನ್ಸ್ ಮಾಡಿದೆ. ಆಗಸ್ಟ್ 15ರವರೆಗೂ ಟೈಮ್ ಕೊಟ್ಟೆ, 1 ತಿಂಗಳು. ನಮ್ಮ ಜನ ಯಾರೂ ಎಚ್ಚೆತ್ಕೊಳ್ಳಿಲ್ಲ. ಯಾರು ಅಲ್ಲೊಬ್ರು ಇಲ್ಲೊಬ್ರು ಇಲ್ಲಿವರೆಗೂ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಈಗ ನಾವು ರೇಟ್ ಪಬ್ಲಿಷ್ ಮಾಡಿದ ಮೇಲೆ ಟೀಕೆ ಮಾಡ್ತೀರಾ. ಟೀಕೆ ಮಾಡೋದು ಸೊಲ್ಯೂಷನ್ ಅಲ್ಲ. ಕೈ ಜೋಡಿಸಿ ನಿಮ್ಮ ಕೆಲಸ ನೀವು ಮಾಡಿ, ನನ್ನ ಕೆಲಸ ನಾನು ಮಾಡ್ತೇನೆ. ನನ್ನ ಜಾಗ ನಾನು ಕ್ಲೀನ್ ಮಾಡ್ತೀನಿ, ನಿಮ್ಮ ಜಾಗ ದಯವಿಟ್ಟು ನೀವು ಕ್ಲೀನ್ ಮಾಡಿ. ಟೈಮ್ ಸಾಲಲ್ವಾ? ಇನ್ನೂ 1 ವಾರ ಎಕ್ಸ್ಟೆನ್ಷನ್ ಕೊಡ್ತೀನಿ. ಆಗಸ್ಟ್ 15 ಬದಲಿಗೆ ಆಗಸ್ಟ್ 22ನೇ ತಾರೀಕುವರೆಗೂ ಟೈಮ್ ಕೊಡ್ತೀವಿ. ಪರವಾಗಿಲ್ಲ, ಆಯಿತು. ನಾನು ಮನುಷ್ಯ, ನೀವು ಮನುಷ್ಯರೇ, ನಮಗೂ ಅರ್ಥ ಆಗುತ್ತೆ, ಯಾರೂ ಪರ್ಫೆಕ್ಟ್ ಇಲ್ಲ. ಸೊ ಇನ್ನೂ 1 ವಾರ ಎಕ್ಸ್ಟೆನ್ಷನ್ ಕೊಡ್ತಾ ಇದ್ದೇವೆ. ಆಗಸ್ಟ್ 22ರವರೆಗೂ ಟೈಮ್ ಇದೆ. ಕ್ಲೀನ್ ಮಾಡ್ಕೊಳ್ಳಿ. ಯಾರ ಹತ್ರ ಕ್ಲೀನ್ ಮಾಡಿಸ್ಬೇಕು ಗೊತ್ತಿಲ್ವಾ? ಕಾರ್ಪೊರೇಷನ್ ವೈಸು ನಾವೇ ನಿಮಗೆ ಲಿಸ್ಟ್ ಕೊಡ್ತೇವೆ, ಯಾರ್ಯಾರು ಪ್ರೈವೇಟ್ ಕಾಂಟ್ರಾಕ್ಟರ್ಸ್ ಇದ್ದಾರೆ ಅಂತ. ನೀವು ಅವ್ರ ಹತ್ರ ಮಾತಾಡಿಕೊಂಡು ನೀವಿಬ್ಬರು ಒಂದು ರೇಟ್ ಫಿಕ್ಸ್ ಮಾಡಿಕೊಂಡು ನೀವು ಮಾಡಿಸ್ಕೊಳ್ಳಿ. ಬಹುಶಃ ನಮ್ಮ ರೇಟ್ಗಿಂತ ತುಂಬ ಕಮ್ಮಿ ರೇಟ್ಗೆ ನೀವೇ ಮಾಡಿಸ್ಕೋಬೋದು. ಸೊ ಹಾಗಾಗಿ ನಿಮಗೂ ದುಡ್ಡು ಉಳಿಯುತ್ತೆ. ನಾನು ಮಧ್ಯ ಬಂದು ಅಲ್ಲಿ ಡೆಬ್ರಿ ತೆಗೆಯೋದ್ರ ಹೆಸರಿನಲ್ಲಿ ಇವರು ದುಡ್ಡು ಮಾಡ್ತಾ ಇದ್ದಾರೆ, ಜನ ಹಿಂಗೆ ಹಂಗೆ, ಯಾರೋ ಕಾಂಟ್ರಾಕ್ಟ್ರಿಗೆ ಲಾಭ, ಯಾವುದೂ ಬೇಡ. ನನಗೂ ಇಷ್ಟ ಇಲ್ಲ. ನನಗೆ ಯಾಕೆ ಬೇಕು ಆ ಕೆಲಸ? ದಯವಿಟ್ಟು ನಿಮ್ಮ ಸೈಟ್ ನೀವು ಕ್ಲೀನ್ ಮಾಡ್ಕೊಳ್ಳಿ, ನಮ್ಮ ಜಾಗ ನಾವು ಕ್ಲೀನ್ ಮಾಡ್ಕೋತೀವಿ. ನಾವಿಬ್ಬರೂ ಸೇರಿ ಜಸ್ಟ್ ಕ್ಲೀನ್ ಬೆಂಗಳೂರು ಮಾಡೋಣ, ಬೆಂಗಳೂರಿನ ಸುಧಾರಣೆಗಾಗಿ. ಈಗ ಒಂದು ಲೆಕ್ಕ ಸಿಕ್ಕಿರುತ್ತೆ ಸರ್ ತಮಗೆ, ಖಾಲಿ ಸೈಡ್ದು ಎಷ್ಟು ಗುರುತು ಮಾಡಿರುವಂಥದ್ದು, ಎಷ್ಟು ಕ್ಲೀನ್ ಆಗಿದೆ ಅಂತ ಈಗಾಗಲೇ ಎಲ್ಲ ಲೆಕ್ಕ ಸಿಕ್ಕಿದೆ ತಮಗೆ? ನಾನು ಅಂದಾಜು ಮಾಡ್ತಾ ಇದ್ದೇನೆ ಇಲ್ಲಿವರೆಗೂ ಎಷ್ಟು ಜನ ಕ್ಲೀನ್ ಮಾಡ್ಕೊಂಡಿದ್ದಾರೆ ಅಂತ. ನನ್ನ ಪ್ರಕಾರ ಇನ್ನೂ 5% ಕೂಡ ಕ್ಲೀನ್ ಮಾಡ್ಕೊಂಡಿಲ್ಲ. ಓಕೆ, ಇನ್ನೂ ಮಾಡ್ಕೊಂಡಿಲ್ಲ. ನಿನ್ನೆ ಒಬ್ಬರು ವಿಶ್ವೇಶ್ವರಯ್ಯ ಲೇಔಟಿಂದ ಬಂದರು. ನಿಮಗೆ ಗೊತ್ತಿದೆ, ವಿಶ್ವೇಶ್ವರಯ್ಯ ಲೇಔಟು ಸೈಟ್ ಅಲಾಟ್ಮೆಂಟ್ ಆಗಿದ್ದು SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ 2001ನೇ ಇಸ್ವಿಯಲ್ಲಿ, ಕರೆಕ್ಟಾ? ಈಗ 2026ನೇ ಇಸ್ವಿ ಇದೆ. ಅಲ್ಲಿ ಅವ್ರು ರೆಸಿಡೆಂಟೇ ಬಂದಿದ್ದರು. ನಾನು ಹೇಳಿದೆ, ನಿಮ್ಮ ಬ್ಲಾಕಲ್ಲಿ ಎಷ್ಟು ಸೈಟ್ಗಳು ಇನ್ನೂ ಖಾಲಿ ಇದ್ದಾವೆ? 70% ಇನ್ನೂ ಯಾರು ಮನೆ ಕಟ್ಟಿಲ್ಲ ಸರ್ ಅಂತ ಹೇಳಿದ್ರು. ಅವರು ಹೇಳಿದ್ರು, ಸರ್ 5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ, ಅಕ್ಕಪಕ್ಕ ಸೈಟ್ಗಳು ಕ್ಲೀನ್ ಮಾಡಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಅವ್ರು ಬಂದು ಮಾಡ್ತಾ ಇಲ್ಲ, ಯಾರೂ ಕೂಡ ಅವ್ರ ಮನೆಯೂ ಕಟ್ಕೋತಾ ಇಲ್ಲ, ಸೈಟ್ ಕ್ಲೀನೂ ಮಾಡ್ತಾ ಇಲ್ಲ. ನಮ್ಮದು ಔಟರ್ ಏರಿಯಾ ಸರ್, ಅಲ್ಲಿ ಎಲ್ಲ ಖಾಲಿ ಸೈಟ್ಗಳಲ್ಲಿ ಹೆಗ್ಗಣ, ಸೊಳ್ಳೆ, ಹಾವುಗಳು, ನಮಗೆ ಅಲ್ಲಿ ಅಕ್ಕಪಕ್ಕ ಇರೋರಿಗೆ ಬದುಕೋದಕ್ಕೆ ಆಗ್ತಾ ಇಲ್ಲ ಸರ್. ನೀವು ಶುರು ಮಾಡಿದ ಮೇಲೆ ಒಬ್ಬರ ಇಬ್ಬರು ಬಂದು ಈಗ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಮಾಡಿಸ್ಲೇಬೇಕು ಸರ್. ಇದು ಮಾಡಲಿಲ್ಲ ಅಂದರೆ ಬೆಂಗಳೂರು ಕ್ಲೀನ್ ಆಗೋದಿಲ್ಲ ಸರ್. ನೀವು ಯಾವುದೇ ಕಾರಣಕ್ಕೂ ಇದನ್ನು ಬಿಗಿಯಾಗಿ ಮಾಡಬೇಕು ಅಂತ ಒಬ್ಬರು ಬಂದು ಹೇಳಿದ್ದನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. ಸೊ ನನ್ನ ಪ್ರಕಾರ ಎಷ್ಟು ಖಾಲಿ ಸೈಟ್ಗಳಿದ್ದಾವೆ ಈಗ ಶುರು ಮಾಡಿದ್ದಾರೆ, ಕೆಲವರು ಶುರು ಮಾಡಿದ್ದಾರೆ, ಇಲ್ಲ ಅಂತ ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ನನ್ನ ಪ್ರಕಾರ ಲೆಸ್ ದೆನ್ 10% ಇಲ್ಲಿವರೆಗೂ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾವು ಎಕ್ಸ್ಟೆನ್ಷನ್ ಕೊಡ್ತಾ ಇದ್ದೀವಿ. ಪಬ್ಲಿಷ್ ನಾನು ನಿಮಗೆ ಲಿಸ್ಟು ಆನ್ಲೈನಲ್ಲಿ ಕೊಡ್ತೀನಿ. ಯಾವ್ಯಾವ ಕಾರ್ಪೊರೇಷನಲ್ಲಿ ಯಾರ್ಯಾರು ಕಾಂಟ್ರಾಕ್ಟರ್ಸ್ ಇದ್ದಾರೆ ನೀವೇ ಮಾಡಿಸ್ಕೊಳ್ಳಿ. ದಯವಿಟ್ಟು ನಮಗೆ ಬಿಡಬೇಡಿ, ನಿಮ್ಮ ಸೈಟ್ ನೀವು ಕ್ಲೀನ್ ಮಾಡಿಸ್ಕೊಳ್ಳಿ. ಬೆಂಗಳೂರಿಗೆ ಒಂದು ದರ ಆದ್ರೆ ಸಹಿಸ್ಕೋಬಹುದು, ಈಗ ಬರೀ ಕಸದ ವೆಚ್ಚ ಅಷ್ಟೇ ಅಲ್ಲ ಸರ್, ಈಗ ಹೇಳ್ತಾ ಇರೋದು ಖಾಲಿ ಸೈಟ್ ವೆಚ್ಚ ಅಷ್ಟೇ ಅಲ್ಲ. A2B2 ಏಕಾತದಲ್ಲಿ 2% ಅಂತ ಹೇಳ್ತಾರೆ. ಸುಮಾರು ಒಂದು 8 ರಿಂದ 10 ದರಗಳನ್ನೇ ಆಗ್ತಾ ಇರುವಂಥದ್ದು. ಲೇಕ್ ಡೆವಲಪ್ಮೆಂಟ್ ಅಂತೆ, ರೋಡ್ ಡೆವಲಪ್ಮೆಂಟ್ ಅಂತ ಈ ಶುಲ್ಕಗಳನ್ನು ಆಗ್ತಾ ಇದ್ದಾರೆ. ಒಂದಲ್ಲ ಒಂದು ಜಾಸ್ತಿ ದರ ಫಿಕ್ಸ್ ಮಾಡ್ತಾ ಇರೋದು ಬೆಂಗಳೂರಿಗೆ ಹೊರೆ ಆಗುತ್ತೆ ಅನ್ನುವಂಥದ್ದು. ನೋಡಿ, ನಾವು ಯಾವ ಹೊರೆನೂ ಮಾಡೋದಕ್ಕೆ ಇಷ್ಟ ಇಲ್ಲ. ಆದರೆ ಬೆಂಗಳೂರು ಕ್ಲೀನ್ ಆಗಲೇಬೇಕು, ಬೆಂಗಳೂರು ಸುಧಾರಣೆ ಆಗಲೇಬೇಕು.
ನೀವು ಬರೀ ಎಲ್ಲದಕ್ಕೂ ಕಂಪ್ಲೇಂಟ್ ಮಾಡೋದು ಒಂದೇ ಟೀಕೆ ಮಾಡೋರ ಉದ್ದೇಶ ಅಥವಾ ಕೊಡುಗೆ ಆದರೆ ಬರೀ ಟೀಕೆಗಳಿಂದ ಬೆಂಗಳೂರು ಸುಧಾರಣೆ ಆಗೋದಿಲ್ಲ. ನಮ್ಮ ಜವಾಬ್ದಾರಿ ನಾವು ಮಾಡಬೇಕು, ನಿಮ್ಮ ಜವಾಬ್ದಾರಿ ನೀವು ಮಾಡಬೇಕು. ನಾವಿಬ್ಬರೂ ಕೈ ಜೋಡಿಸಿದ್ರೆ ಏನಾದರೂ ಒಂದು 5% ಸುಧಾರಣೆ ಆಗುತ್ತೆ. ಭಾಳ ಸಮಸ್ಯೆಗಳಿದಾವೆ, ಒಪ್ಕೊಳ್ತೇನೆ. ಸೊ ಹಾಗಾಗಿ ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.